ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ಕಚೇರಿಯಲ್ಲಿ ವಿಧಾನ ಪರಿಷತ್ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ ಮೋದಿ ಹೆಸರೇಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಕೆಟ್ಟದ್ದಾಗಿ ಮಾತನಾಡೋದಕ್ಕೆ ಮೋದಿ ಕಾರಣನ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಗ್ಯಾರಂಟಿ ಜಾರಿಯಿಂದ ರಾಜ್ಯದಲ್ಲಿ ಬೆಲೆ ಏರಿಕೆಯಾಗಿದೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಮೋದಿಯನ್ನ ಟ್ಯಾಗ್ ಮಾಡ್ತಾ ಇದ್ದಾರೆ. ಸರ್ಕಾರ ಜನವಿರೋಧಿ ನೀತಿಯಿಂದ ರಾಜ್ಯದ ಜನತೆಗೆ ಸಂಕಷ್ಟವಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಏನೇ ನಡೆದ್ರೂ ಕೂಡ ಅದಕ್ಕೆ ಮೋದಿನೇ ಕಾರಣ ಅಂತಾರೆ. ರಾಹುಲ್ ಗಾಂಧಿ ಅವರು ಅಷ್ಟು ಕೆಟ್ಟದ್ದಾಗಿ ಮಾತನಾಡೋದಕ್ಕೆ ಹಾಗಾದ್ರೆ ಮೋದಿ ಕಾರಣ ಆದ್ರ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಯುದ್ಧ ನಡೀತಾ ಇದೆ, ಇನ್ನು ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಇದ್ದೇವೆ. ಯುದ್ಧ ಕಾರಣ ಬೆಲೆಯಲ್ಲಿ ಬಹಳಷ್ಟು ವ್ಯತ್ಯಾಸವಾಗ್ತಾ ಇದೆ. ಗ್ಯಾರಂಟಿ ಕಾರಣಕ್ಕೆ ಎಲ್ಲಾ ವಸ್ತುಗಳ ಬೆಲೆಯನ್ನ ಕೂಡ ಕಾಂಗ್ರೆಸ್ ಏರಿಸಿದೆ. ಈಗಲೂ ಅದೇ ಚಾಳಿ ಸಿದ್ದರಾಮಯ್ಯ ಮುಂದುವರಿಸಿದ್ದಾರೆ. ಇವರ ಜನವಿರೋಧಿ ನೀತಿಗೆ ಮೋದಿನ ಟ್ಯಾಗ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ ಅಲ್ಲಿ ಏನೇ ನಡೆದ್ರು ಮೋದಿ ಕಾರಣ. ಬಟ್ ನಾನು ಕೆಟ್ಟದಾಗಿ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ಏನೇನ್ ನಡೀತದೋ ಕಾಂಗ್ರೆಸ್ನಲ್ಲಿ ಎಲ್ಲಕ್ಕೂ ಮೋದಿ ಅವರನ್ನ ಟ್ಯಾಗ್ ಮಾಡ್ಕೊಳ್ತಾರೆ. ಅಷ್ಟು ಕೆಟ್ಟದಾಗಿ ಮಾತಾಡ್ತಾರಲ್ಲ ನಮ್ಮ ರಾಹುಲ್ ಗಾಂಧಿ ಅವರು, ಅದಕ್ಕೂ ಮೋದಿ ಕಾರಣನಾ? ಇವತ್ತು ಟ್ಯಾರಿಫ್ ಯಾವ್ಯಾವ ಕಾರಣಗಳಿಗೆ ಹೆಚ್ಚಾಗ್ತದೆ. ಈಗ ಯುದ್ಧ ಪ್ರಾರಂಭ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗಿದ್ದರಿಂದ ನಾವು ಆಯಿಲ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ, ಕ್ರೂಡ್ ಆಯಿಲ್ ಮೇಲೆ. ಅದರಿಂದಾಗಿ ಒಂದಷ್ಟು ಅದರ ಬೆಲೆಯಲ್ಲಿ ವ್ಯತ್ಯಾಸಗಳು ಕಾಣಬಹುದು. ಆದರೆ ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಿದೆ ಅಂತ ನಿಮಗೆ ಗೊತ್ತಿದೆ. ಈ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ಎಲ್ಲಾ ಬೆಲೆಗಳನ್ನ ಇವರು ಏರಿಸಬಹುದಾದ GST ಬರದೆ ಉಳಿದಿರ್ತಕ್ಕಂಥ ಎಲ್ಲದರ ಬೆಲೆಗಳನ್ನ ಇದುವರೆಗೂ 3-4 ಬಾರಿ ಏರಿಕೆ ಮಾಡಿದ್ದಾರೆ. ಈಗಲೂ ಕೂಡ ಅದೇ ಚಾಳಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಂದುವರಿಸಿದ್ದಾರೆ. ನೋಡಿ, ಕಾಂಗ್ರೆಸ್ ಅಲ್ಲಿ ಏನೇ ನಡೆದ್ರು ಮೋದಿ ಕಾರಣ. ಬಟ್ ನಾನು ಕೆಟ್ಟದಾಗಿ ಮಾತಾಡ